ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್, HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಸೆಲ್ ನಂಬರ್ 9448066586. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496
825555 08472 251555. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ 8ನೇ ಮಹಾದಾಸೋಹ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಹಾಗೂ ಇತರೆ ಮಠಾಧೀಶರ ಸಮ್ಮುಖದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ಪಟ್ಟಾಭಿಷೇಕ. ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ಸಾರೋಟಿನಲ್ಲಿ ಕೂರಿಸಿ ಅದ್ದೂರಿ ಮೆರವಣಿಗೆ. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಬಿಟ್ಟು ಬುರ್ಕಾ ಹಿಜಾಬ್ ಧರಿಸಿ ಬರುವ ವಿದ್ಯಾರ್ಥಿಗಳನ್ನ ಶಾಲಾ ಕಾಲೇಜಿಗೆ ಬರುವುದನ್ನು ನಿಷೇಧಿಸುವಂತೆ ಒತ್ತಾಯಿಸಿ ಶ್ರೀರಾಮ ಸೇನೆ ವಿದ್ಯಾರ್ಥಿಗಳ ಘಟಕ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ 8ನೇ ಮಹಾದಾಸೋಹ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಹಾಗೂ ಇತರೆ ಮಠಾಧೀಶರ ಸಮ್ಮುಖದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಅಧಿಕಾರ ಹಸ್ತಾಂತರಿಸಲಾಯಿತು. ಶ್ರೀ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಸಂಭ್ರಮ ಮನೆ ಮಾಡಿತು. 40 ವರ್ಷಗಳ ಹಿಂದೆ ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರಿಂದ 8ನೇ ಪೀಠಾಧಿಪತಿ ಪೂಜ್ಯ ಶ್ರೀ ಶರಣಬಸವೇಶ್ವರ ಅವರಿಗೆ ಪೀಠಾರೋಹಣ ಮಾಡಲಾಗಿತ್ತು. ಇದೀಗ 9ನೇ ಪೀಠಾಧಿಪತಿಯಾಗಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ಪಟ್ಟಾಭಿಷೇಕ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು. 18ನೇ ಶತಮಾನ ಸಂತ ಶರಣರು ಬಳಸಿದ ಪ್ರಸಾದ ಬಟ್ಟಲು ಮತ್ತು ಲಿಂಗ ಸಜ್ಜಿಕೆಯನ್ನ ಹಿರಿಯ ಸ್ವಾಮೀಜಿಗಳ ಧಾರ್ಮಿಕ ಸ್ತುತಿಗಳ ನಡುವೆ ಸಾಂಪ್ರದಾಯಿಕ ಆಚರಣೆಯೊಂದಿಗೆ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ವಿದ್ಯುಕ್ತವಾಗಿ ಹಸ್ತಾಂತರಿಸಲಾಯಿತು. ಇದೇ ವೇಳೆ ಇನ್ ಗುಲ್ಬರ್ಗ ಸುದ್ದಿವಾಹಿನಿಯ ಸಿಬ್ಬಂದಿ ವರ್ಗದವರು ನೂತನ ಪೀಠಾಧಿಪತಿಗಳಿಗೆ ಶುಭ ಕೋರಿದ್ರು. ರಾಜ್ಯದಲ್ಲಿ ಹಲವಾರು ಧಾರ್ಮಿಕ ಪೀಠಗಳಿವೆ, ಸ್ವಾಮೀಜಿಗಳಿದ್ದಾರೆ, ಮಠಾಧೀಶರಿದ್ದಾರೆ. ಆದರೆ ಈ ದಾಸೋಹ ಸೇವೆ ಸಲ್ಲಿಸುತ್ತಿರುವ ಏಕೈಕ ಸಂಸ್ಥಾನ ಎಂದರೆ ಅದು ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನ ಎಂದು ಜಗದ್ಗುರು ಡಾಕ್ಟರ್ ಸಾರಂಗಧರ್ ದೇಸಿಕೇಂದ್ರ ಮಹಾಸ್ವಾಮೀಜಿ ಮಾತನಾಡಿದರು. ಶರಣಬಸವೇಶ್ವರ ಸಂಸ್ಥಾನದ 7ನೇ ಪೀಠಾಧಿಪತಿಯಾದ ದೊಡ್ಡಪ್ಪ ಅಪ್ಪ ಅವರು ಪೀಠದ ಪರಂಪರೆಯಂತೆ ತಮ್ಮ ಅಂತ್ಯಕಾಲದಲ್ಲಿ, ಅಂದರೆ ತಮ್ಮ ವಯೋಮಾನದಲ್ಲಿ, ಪೂಜ್ಯ ಶರಣಬಸವಪ್ಪ ಅಪ್ಪ ಅವರನ್ನ ಮೊದಲ ಅಣ್ಣಾರಂತಿದ್ರು ಅಪ್ಪ ಅವರಿಗೆ ಶರಣಬಸಪ್ಪ ಅಪ್ಪ ಅವರನ್ನ ಪಟ್ಟಾಧಿಕಾರ ಮಾಡಿ ಚೊಚ್ಚಿನ ಮಗ ಅಂತ ತಿಳ್ಕೊಂಡು ಅವರನ್ನ ಈ ಪೀಠದ ಪರಂಪರೆ ಯಾರು ಚೊಚ್ಚಿನ ಮಕ್ಕಳಿರ್ತಾ ಇದ್ದಾರೆ, ಗಂಡು ಮಕ್ಕಳು ಪೀಠಕ್ಕೆ ಅವರನ್ನ ಮಾಡೋದೇ ಬಹಳ ಮುಖ್ಯ. ಅವರನ್ನ ಶರಣಬಸಪ್ಪ ಅಪ್ಪ ಅವರನ್ನ ಪೀಠದ ಮೇಲೆ ಕೂರಿಸಿ ಪರಮ ಪೂಜ್ಯ ಶರಣಬಸವಪ್ಪ ಅಪ್ಪ 8ನೇ ಪೀಠಾಧಿಪತಿ ಎಂದು ನಾಮಕರಣ ಮಾಡಿದರು 40 ವರ್ಷಗಳ ಹಿಂದೆ. ಆ ಪರಂಪರೆಯಂತೆ ಶರಣಬಸವಪ್ಪ ಅಪ್ಪ ಅವರು ತಮ್ಮ ವಯಮಾನಾನುಸಾರವಾಗಿ ಕೆಳಗೆ ಪೂಜೆ ಪುನಸ್ಕಾರಗಳಿಗೆ ಹೋಗಕ್ಕಾಗುವುದಿಲ್ಲ. ಕೆಳಗೆ ಅರಿವು, ಆಚಾರ, ಅನುಭವ ಶರಣೊಂದು ಪತ್ರಕರ್ತರು ಬಹಳ ಮಾಧ್ಯಮದವರಲ್ಲಿ ನಾವಿವೆ. ಆದರೆ ಕರ್ನಾಟಕದಲ್ಲಿ ದಾಸೋಹ ಪೀಠ ಅಂದ್ರೆ ಇದು ಒಂದೇ ಶರಣಬಸವೇಶ್ವರ ಸಂಸ್ಥಾನ, ಇದು ಒಂದೇ ದಾಸೋಹ ಪೀಠ. ಇಡೀ ಭಾರತದಾಗ ದಾಸೋಹ ಪೀಠ ಅಂದ್ರೆ ಒಂದೇ ಆದ್ರೂ ತಪ್ಪಲಾಗುವುದಿಲ್ಲ. ಇಂಥ ದಾಸೋಹ ಪೀಠಕ್ಕೆ 9ನೇ ಪೀಠಾಧಿಪತಿಯಾಗಿ, ಅಂದ್ರೆ ಆಚರಣೆಗಳನ್ನ, ವೀರಶೈವ ಧಾರ್ಮಿಕ ವಿಧಿವಿಧಾನಗಳನ್ನ ಅಪ್ಪ ಅವರು ಏನು ನಡೆಸಿಕೊಂಡು ಬರ್ತಾ ಇದ್ರು ಅವರ ಮಾರ್ಗದರ್ಶನದಲ್ಲಿ, ಪೂಜ್ಯ ಶರಣಬಸವಪ್ಪ ಅಪ್ಪ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಹಸ್ತಾಂತರ ನಡೀತಾ ಇದೆ. ಅರ್ಥಾತ್ ಪಟ್ಟಾಧಿಕಾರ ವಿಧಿವಿಧಾನಗಳೇ ಎಲ್ಲ ಮುಗಿದಿದ್ದಾವೆ. ಧಾರ್ಮಿಕ ವಿಧಿವಿಧಾನಗಳೇ ನಮ್ಮ ವೀರಶೈವ ಧರ್ಮದ ಅನುಸಾರವಾಗಿ ಲಿಂಗ ದೀಕ್ಷೆ ಆಗಬೇಕು. ಲಿಂಗ ದೀಕ್ಷೆದ ಅಭಿಷೇಕ ಪೂಜೆಗಳನ್ನ ಈಗಾಗಲೇ ಎಲ್ಲ ಮುಗಿದಿವೆ. 40 ವರ್ಷಗಳ ಹಿಂದೆ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರಿಂದ 8ನೇ ಪೀಠಾಧಿಪತಿಯನ್ನಾಗಿ ಪೂಜ್ಯ ಶ್ರೀ ಶರಣಬಸಪ್ಪ ಅಪ್ಪ ಅವರನ್ನ ಅಧಿಕಾರ ಹಸ್ತಾಂತರಿಸಲಾಗಿತ್ತು. ಇದೀಗ 9ನೇ ಪೀಠಾಧಿಪತಿಯಾಗಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ಪೀಠಾರೋಹಣ ನಡೆದಿರುವುದು ಹಬ್ಬದ ವಾತಾವರಣ ನಿರ್ಮಿಸಿದೆ ಎಂದಿದ್ದಾರೆ.
ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಮಾತನಾಡಿ, ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ದಾಸೋಹ ಪೀಠಕ್ಕೆ ತನು ಮನ ಧನದಿಂದ ಸೇವೆ ಸಲ್ಲಿಸಿ ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಸೇವೆ ಸಲ್ಲಿಸಿದ ಮಹಾಯೋಗಿಗಳಾಗಿದ್ರು. ಅವರ ಬಳಿಕ 8ನೇ ಪೀಠಾಧಿಪತಿ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಸಹ ತಂದೆಯ ಮಾರ್ಗದರ್ಶನದಂತೆ ದಾಸೋಹ ಸೇವೆ ಸಲ್ಲಿಸಿದ್ದಾರೆ. ಇಂದಿನ ಪವಿತ್ರ ಸಮಾರಂಭ ನೋಡಿದಾಗ ನನಗೆ ಸಂತೋಷ ಅನಿಸ್ತಾ ಇದೆ. ಪರಮ ಪೂಜ್ಯ ಸಾರಂಗಧರ ಜಗದ್ಗುರು ಮಹಾಸನ್ನಿಧಿಯವರು ಅನುಭವಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದರು. ಆದರೆ ಜಗತ್ತಿನಲ್ಲಿ ನಿಜವಾಗಿ ಶಿವನ ಸ್ವರೂಪಿಯಾಗಿರ್ತಕ್ಕಂಥ ವ್ಯಕ್ತಿಗೆ ಮಹಾದೇವ ಮಹಾದೇವ, ಶಿವ ಶಿವ ಅಂತ ಯಾರಿಗೆ ಕರಿಬೇಕು ಎನ್ನುವಂಥ ಪ್ರಶ್ನೆ ಬಂದಾಗ ಪರಮ ಪೂಜ್ಯರಾಗಿರ್ತಕ್ಕಂಥ ಲಿಂಗೈಕ್ಯ ಪುಟ್ಟರಾಜ ಕವಿ ಗವಾಯಿಗಳವರು ಅನುಭವಪೂರ್ಣವಾಗಿರ್ತಕ್ಕಂಥ ಒಂದು ವಚನವನ್ನು ಬರಿತಾ ಇದ್ದಾರೆ. ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ, ಭಕ್ತನೇ ಮಹಾದೇವನಯ್ಯ ಎನ್ನುವ ತತ್ವದಂತೆ ಗುರುವಿಗೆ ತನುವನ್ನು ಕೊಟ್ಟು, ಲಿಂಗಕ್ಕೆ ಮನವನ್ನು ಕೊಟ್ಟು, ಜಂಗಮ ದಾಸೋಹವನ್ನು ಮಾಡಿ ಭಕ್ತನಾಗಿ ಜನಿಸಿ ಭಗವಂತನಾಗಿ ಬೆಳೆದಂಥ ಮಹಾಯೋಗಿ ಯಾರಂದ್ರೆ ಕಲಬುರಗಿಯ ಮಹಾದಾಸೋಹಿ ಶರಣಬಸವೇಶ್ವರರು. ಅಂತಹ ದಾಸೋಹ ಪೀಠಕ್ಕೆ ಪರಮ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಭಾರತ ಮಾತೆಯ ಸೇವೆಯನ್ನು ಮಾಡಿದಂಥ ಮಹಾಯೋಗಿಗಳು ಪರಮ ಪೂಜ್ಯ ಲಿಂಗೈಕ್ಯ ದೊಡ್ಡಪ್ಪ ಅಪ್ಪಾಜಿಯವರು. ಅಂಥವರ ಪೀಠದಲ್ಲಿ 8ನೇ ಪೀಠಾಧಿಪತಿಗಳಾಗಿ ಇಡೀ ವಿಶ್ವವೇ ಕಲಬುರಗಿಯ ಕಡೆಗೆ ನೋಡುವ ಹಾಗೆ ಮಾಡಿದಂಥ ಕೀರ್ತಿ ಶೈಕ್ಷಣಿಕ ಕ್ಷೇತ್ರದ ಮುಖಾಂತರವಾಗಿ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವವೇ ಕಲಬುರಗಿಯ ಕಡೆಗೆ ನೋಡುವಂತಹ ಒಂದು ಶಕ್ತಿಯನ್ನು ತಂದು ಯಾರು ತಂದು ಕೊಟ್ಟರಂದ್ರೆ ಪರಮ ಪೂಜ್ಯ ಮಹಾದಾಸೋಹಿ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅವ್ರದ್ದು ಒಂದೇ ಒಂದು ಮಾತನ್ನು ಹೇಳಬೇಕಾದ್ರೆ, ನಮ್ಮ ಕನ್ನಡ ನಾಡಿನಲ್ಲಿ ಸಾಕಷ್ಟು ಜನ ಮಹಾಸ್ವಾಮೀಜಿಯವರಿದ್ದಾರೆ. ಆದರೆ ದಿಲ್ಲಿಯ ಸಂಸತ್ ಭವನದ ಮುಂದೆ ಬಸವೇಶ್ವರರ ಮೂರ್ತಿಯ ಪುತ್ಥಳಿಯನ್ನು ಅನಾವರಣ ಮಾಡಿದಂತಹ ಕೀರ್ತಿ ಪರಮ ಪೂಜ್ಯ ಅಪ್ಪಾಜಿಯವರಿಗೆ ಸಲ್ತಾ ಇದೆ. ಯಾವ ಸ್ವಾಮೀಜಿಯವರು ಮಾಡದೇ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿಯನ್ನು ಪರಮ ಪೂಜ್ಯರು ಮಾಡಿದ್ದಾರೆ. ಅಂಥವರು ಇವತ್ತ ಅವರ ಉತ್ತರಾಧಿಕಾರಿಯಾಗಿ ಅಷ್ಟೇ ಅಲ್ಲ, ಇವತ್ತು ಪೀಠಾಧೀಶರನ್ನಾಗಿ 9ನೇ ಮಹಾದಾಸೋಹ ಪೀಠಾಧಿಪತಿಯನ್ನಾಗಿ ಚಿರಂಜೀವಿ ದೊಡ್ಡಪ್ಪ ಅಪ್ಪಾರವನ್ನು ನೇಮಕ ಮಾಡಿ ಇವತ್ತು ಪೀಠಾರೋಹಣ ಮಾಡಿಸಿದ್ದಾರೆ, ಅಧಿಕಾರವನ್ನು ಹಸ್ತಾಂತರ ಮಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನನಗೊಂದು ಖುಷಿ ಆಗ್ತದೆ. ಇಂದು 9ನೇ ಪೀಠಾಧಿಪತಿಯಾಗಿ ಅಧಿಕಾರ ಸ್ವೀಕರಿಸಿರುವ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಬಾಲಕರಾಗಿದ್ರು, ಅವರಲ್ಲಿ ಒಂದು ಶಕ್ತಿ ಅಡಗಿದೆ ಎಂದಿದ್ದಾರೆ. ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಪೀಠಾರೋಹಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತೋಶ್ರೀ ದಾಕ್ಷಾಯಿಣಿ ಎಸ್ ಅವ್ವ ಅವರು ಮಾತನಾಡಿದ್ರು. ಶರಣಬಸವೇಶ್ವರ ಈ ಸಂಸ್ಥಾನದ ಇವತ್ತು ಪವಿತ್ರ ಐತಿಹಾಸಿಕ ಒಂದು ಇವೆಂಟ್ ಇದ್ದಂಗೆ ಐತಿ. ಇದು ತಾವೆಲ್ಲರೂ ಸಹಕರಿಸಿದಕ್ಕೆ ಎಲ್ಲರಿಗೂ ಮೊದಲು ಧನ್ಯವಾದಗಳು. ಮತ್ತು ಈ ಶರಣರೆಲ್ಲರೂ ಬಂದು ಅವ್ರಿಗೆ 9ನೇ ಪೀಠಾಧಿಪತಿ ಅಂತ ಹೇಳಿ ಅಪ್ಪೋರವರೆಲ್ಲರೂ ಕೂಡಿ ಅವರೆಲ್ಲ ಶಕ್ತಿ ಯೋಗದಾನ ಅವ್ರಿಗೆ ಶಕ್ತಿ ಕೊಟ್ಟಾರ. ಅಪ್ಪೋರ ಸ್ವಇಚ್ಛೆಯಿಂದ ಅವ್ರಿಗೆ 9ನೇ ಪೀಠಾಧಿಪತಿ ಅಂತ ಮಾಡ್ಯಾರ. ನಾವು ಅಪ್ಪೋರು ಕೂಡ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಒಳ್ಳೆ ರೀತಿ ಅಪ್ಪೋರು ಏನು ಮಾಡ್ಯಾರ ಆ ರೀತಿನೇ ಅವ್ರು ಮುಂದುವರ್ಸ್ಕೊಳ್ಳೋಂಗ, ಈ ಪರಂಪರೆ ಮುಂದುವರ್ಸ್ಕೊಳ್ಳೋಂಗ ಹಂಗೆ ಎಲ್ಲರ ಆಶೀರ್ವಾದ ಆಗಿ ಅವ್ರು ಮಾಡೇ ಮಾಡ್ತಾರೆ ಅನ್ನೋ ಧೈರ್ಯ ನನಗಿದೆ. ಇಂದು ನಡೆಯುತ್ತಿರುವ ಪಟ್ಟಾಧಿಕಾರ ಸಮಾರಂಭದಲ್ಲಿ ಆಗಮಿಸಿದ ಎಲ್ಲ ಮಠಾಧೀಶರಿಗೆ ಹಾಗೂ ಸ್ವಾಮೀಜಿಯವರಿಗೆ ಶರಣಾರ್ಥಿ ನಂದು ಕೋಟಿ ನಮನಗಳು. ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಎಲ್ಲ ಪತ್ರಕರ್ತರಿಗೂ ಸೋದರರಿಗೂ ನನ್ನ ಅನಂತ ಧನ್ಯವಾದಗಳು. ಶರಣಬಸವೇಶ್ವರ ಸಂಸ್ಥಾನವು ಆಗಿನ ಕಾಲದಲ್ಲಿ ಅನ್ನದಾಸೋಹವನ್ನು ಪ್ರಾರಂಭ ಮಾಡಿದ್ದು ಬಹಳ ವಿಶಿಷ್ಟವಾಗಿದೆ. ಆಮೇಲೆ ಜ್ಞಾನದಾಸೋಹವೂ ನಡೆದಿದೆ. ಪೂಜ್ಯ ಶ್ರೀ ಶರಣಬಸವೇಶ್ವರರು ಮತ್ತು ಪೂಜ್ಯ ಶ್ರೀ ಆದಿ ದೊಡ್ಡಪ್ಪ ಶರಣರು ಈ ಶರಣಬಸವೇಶ್ವರ ಸಂಸ್ಥಾನವನ್ನು ಸ್ಥಾಪಿಸಿ ಅನ್ನದಾಸೋಹವನ್ನು ಪ್ರಾರಂಭಿಸಿದರು. ಶರಣಬಸವೇಶ್ವರ ಸಂಸ್ಥಾನ ವ್ಯವಹಾರವನ್ನು ನಿರ್ವಹಿಸುತ್ತಿದ್ದ ಪೀಠಾಧಿಪತಿಗಳ ವಂಶವು ಅನ್ನದಾಸೋಹ, ಜ್ಞಾನದಾಸೋಹ ಅತಿ ಮಹತ್ವ ನೀಡಿದೆ. ಪೂಜ್ಯ ಶ್ರೀ ಶರಣಬಸಪ್ಪ ಅಪ್ಪ, ಪೂಜ್ಯ ಶ್ರೀ 4ನೇ ಪೀಠಾಧಿಪತಿ ಪೂಜ್ಯ ಶ್ರೀ ಬಸವಣ್ಣಪ್ಪ ಅಪ್ಪ, 5ನೇ ಪೀಠಾಧಿಪತಿ ಪೂಜ್ಯ ಶ್ರೀ ಲಿಂಗಬಸಪ್ಪ ಅಪ್ಪ, 6ನೇ ಪೀಠಾಧಿಪತಿ ಪೂಜ್ಯ ಶ್ರೀ ಶರಣಬಸವಪ್ಪ ಅಪ್ಪ, 7ನೇ ಪೀಠಾಧಿಪತಿ ಪರಮ ಪೂಜ್ಯ ಶ್ರೀ ದೊಡ್ಡಪ್ಪ ಅಪ್ಪ ಅವರು ನಮ್ಮ ಅಜ್ಜವರೇ ಆಗಬೇಕು. ಅವರುಗಳು ಅನುಸರಿಸಿದ ಪದ್ಧತಿ ಮತ್ತು ಸಂಪ್ರದಾಯ ಪ್ರಕಾರ ಅನ್ನದಾಸೋಹ ಮುಂದುವರಿಸಿದರು.
ಜ್ಞಾನದಾಸೋಹ ಮಾಡಿದರು, ಬೀಜ ಬಿತ್ತಿದ್ರು. ಈಗ ಈ ಅಪ್ಪರು ಹೆಮ್ಮರವಾಗಿ ಬೆಳೆಸಿದ್ದಾರೆ. ಅದೇ ರೀತಿ 1983ರಲ್ಲಿ 7ನೇ ಪೀಠಾಧಿಪತಿಯಿಂದ ಪ್ರತಿಷ್ಠಾಪಿಸಲ್ಪಟ್ಟ 8ನೇ ಪೀಠಾಧಿಪತಿ ಹಾಗೂ ನನ್ನ ಪತಿ ಮಹಾದಾಸೋಹಿ ಪೂಜ್ಯ ಶರಣಬಸಪ್ಪ ಅಪ್ಪಾಜಿಯವರು ಕೂಡ ಮುಂದುವರಿಸಿಕೊಂಡು ಬರ್ತಿದ್ದಾರೆ. 2019ರಲ್ಲಿ ಅನ್ನದಾಸೋಹ ಆಚರಣೆ ಮತ್ತು ಸಂಪ್ರದಾಯವನ್ನು ಮುಂದುವರಿಸುವ ಉದ್ದೇಶದಿಂದ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರು ನಮ್ಮ ಮಗ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಅವರ ಉತ್ತರಾಧಿಕಾರಿ ಎಂದು ಪ್ರತಿಷ್ಠಾಪಿಸಿದ್ದರು 2019ರಲ್ಲಿ. ಶರಣಬಸವೇಶ್ವರ ಸಂಸ್ಥಾನಕ್ಕೆ 2019ರಲ್ಲಿ ಮಾಡಿದ ಘೋಷಣೆ ಅನುಸಾರವಾಗಿ ಪದ್ಧತಿ ಮತ್ತು ಸಂಪ್ರದಾಯದ ಪ್ರಕಾರ ಸ್ವಯಂ ಪ್ರೇರಣೆಯಿಂದ ಪೂಜ್ಯ ಅಪ್ಪಾಜಿಯವರು ನಮ್ಮ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಯಾಗಿ ಘೋಷಣೆ ಮಾಡುತ್ತಿರುವುದು ನಮಗೆಲ್ಲ ಸಂತೋಷ ಮತ್ತು ಶರಣಬಸವೇಶ್ವರ ಮಹಾದಾಸೋಹ ಪೀಠದ 9ನೇ ಮಹಾದಾಸೋಹ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ನಾನು ಹಾಗೂ ಪೂಜ್ಯ ನಿಮ್ಮ ಅಪ್ಪಾಜಿಯವರಿಂದ ಪದ್ಧತಿ ಮತ್ತು ಸಂಪ್ರದಾಯ ಪ್ರಕಾರ ಅನ್ನದಾಸೋಹ ಆಚರಣೆ ಸೇರಿದಂತೆ ಎಲ್ಲ ನಿಯಮಿತ ಕಾರ್ಯನಿರ್ವಹಣೆಯನ್ನು ಮಾಡಲು ಸಾಂಪ್ರದಾಯಿಕವಾಗಿ ಮಾರ್ಗದರ್ಶನ ಮೇಲ್ವಿಚಾರಣೆ ಮಾಡಲಾಗುವುದು ಎಂದು ಸಮಾರಂಭದಲ್ಲಿ ಪೂಜ್ಯ ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು, ಪೂಜ್ಯ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು, ಪೂಜ್ಯ ಶ್ರೀ ಅಭಿನವ ಪರ್ವತೇಶ್ವರ ಶಿವಾಚಾರ್ಯರು, ಕಲಬುರಗಿಯ ರಾಜಕೀಯ ಮುಖಂಡರು, ಜಿಲ್ಲಾಧಿಕಾರಿ ಯಶವಂತ್ ಗುರುಕರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ, ಮಹಾನಗರ ಪಾಲಿಕೆ ಆಯುಕ್ತ ಸ್ನೇಹಲ್ ಲೋಖಂಡೆ ಸೇರಿದಂತೆ ಇನ್ನಿತರೆ ಗಣ್ಯರು ಪಟ್ಟಾಭಿಷೇಕ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಸೋಮವಾರದಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೂ ಪೂರ್ವದಲ್ಲಿ ಸಂಸ್ಥಾನದ ಆವರಣದಲ್ಲಿ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರನ್ನು ಸಾರೋಟಿನಲ್ಲಿ ಕೂರಿಸಿ ಅದ್ಧೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದಲ್ಲಿ 9ನೇ ಪೀಠಾಧಿಪತಿಯ ಪಟ್ಟಾಭಿಷೇಕ ಸಮಾರಂಭ ಸಡಗರ ಮನೆ ಮಾಡಿತು. ಪೀಠಾರೋಹಣ ಪೂರ್ವದಲ್ಲಿ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರನ್ನು ಸಾರೋಟಿನಲ್ಲಿ ಕೂರಿಸಿ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಳಸ ಹೊತ್ತ ಮಹಿಳೆಯರು ಹಾಗೂ ಯುವತಿಯರು ಡೊಳ್ಳು ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದುಕೊಟ್ರು. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ, ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ, ನೀ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ, ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಕಲ್ಯಾಣ ಮಾಡಿದಿಯಪ್ಪ ಕಲಬುರಗಿಯ ಊರ, ಕಲ್ಲು ಸಹಿತ ಕೂಗುವದಪ್ಪ ಸತ್ಯ ಸಾಕ್ಷಿಯ. ಕಲ್ಯಾಣ ಮಾಡಿದಿಯಪ್ಪ ಕಲಬುರಗಿಯ ಊರ, ಕಲ್ಲು ಸಹಿತ ಕೂಗುವದಪ್ಪ ಸತ್ಯ ಸಾಕ್ಷಿಯ. ಬಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನು, ಬಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನು, ಬಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನು, ಬಳಲಿ ಬಂದ ಬಂಜೆಯರಿಗೆ ಭಾಗ್ಯ. ಶಾಲಾ ಕಾಲೇಜುಗಳಲ್ಲಿ ಸರ್ಕಾರ ಮಾಡಿರುವ ಸಮವಸ್ತ್ರಗಳ ಹಾಕುವುದನ್ನು ಬಿಟ್ಟು ಬುರ್ಕಾ ಹಿಜಾಬ್ ಧರಿಸಿ ಬರುವ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜಿಗೆ ಬರುವುದನ್ನು ನಿಷೇಧ ಮಾಡಬೇಕು ಎಂದು ಒತ್ತಾಯಿಸಿ ಶ್ರೀರಾಮ ಸೇನೆಯ ವಿದ್ಯಾರ್ಥಿಗಳ ಘಟಕದಿಂದ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಲಾಯಿತು. ಜೈ
ಧರಿಸಿ ಶಾಲೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಟಿಸಿ ಕೊಡಬೇಕು. ಬುರ್ಕಾ ಹಿಜಾಬ್ ಧರಿಸಿ ಬರುವಂತಹ ವಿದ್ಯಾರ್ಥಿಗಳು ಪಾಕಿಸ್ತಾನ ತಾಲಿಬಾನ್ಗೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಅಂತ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಆಂದೋಲ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಉಡುಪಿ ಜಿಲ್ಲೆಯಲ್ಲಿ ಹಿಜಾಬಿನ ಒಂದು ಸಂಘರ್ಷ ಅತಿ ಹೆಚ್ಚಾಗಿ ಇಡೀ ದೇಶದ ಗಮನವನ್ನು ಸೆಳೆದಿದೆ. ಮುಸ್ಲಿಂ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿನ ನಿಯಮದಂತೆ ಸಮವಸ್ತ್ರ ಧರಿಸದೆ ಕಾಲೇಜನ್ನು ಪ್ರವೇಶ ಮಾಡಿ ಅಲ್ಲಿ ಮುಜುಗರವನ್ನು ಉಂಟು ಮಾಡ್ತಾ ಇದ್ದಾರೆ. ಅದನ್ನು ಬ್ಯಾನ್ ಮಾಡಬೇಕು, ಅದನ್ನು ನಿಷೇಧಿಸಬೇಕು ಅಂತ ಹಿಂದೂ ಸಂಘಟನೆಗಳು ಮತ್ತು ಅಲ್ಲಿಯ ವಿದ್ಯಾರ್ಥಿಗಳು ಹೋರಾಟಕ್ಕಿಳಿದಿದ್ದಾರೆ. ಆದಾಗ್ಯೂ ಕೂಡ ಆ ಹೋರಾಟಕ್ಕೆ ಮಣಿಯದೆ ಕೆಲ ಮುಸ್ಲಿಂ ಯುವತಿಯರು, ಕೆಲ ಮುಸ್ಲಿಂ ಸಂಘಟನೆಗಳು ಉದ್ದಟತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಶಾಲೆ ಅಂದ ತಕ್ಷಣವೇ ಅದೊಂದು ವಿದ್ಯಾಕೇಂದ್ರ. ಆ ವಿದ್ಯಾಕೇಂದ್ರದಲ್ಲಿ ನಾನು ಇಚ್ಛೆ ಬಂದಂಥ ಸಮವಸ್ತ್ರಗಳನ್ನು ಧರಿಸಿ ಹೋಗ್ತೀನಿ ಅಂದರೆ ಅದಕ್ಕೆ ಅವಕಾಶ ಇಲ್ಲ. ಇಷ್ಟೂ ಮೀರಿ ಹಿಜಾಬ್ ಬುರ್ಕಾ ಹಾಕ್ಕೊಂಡು ನಾವು ವಿದ್ಯಾಭ್ಯಾಸ ಮಾಡ್ತೀವಿ ಅನ್ನೋದಾದರೆ ನೀವು ಪಾಕಿಸ್ತಾನಕ್ಕೋ ಅಥವಾ ತಾಲಿಬಾನ್ಗೆ ಹೋಗಬೇಕು ಅನ್ನುವಂಥ ಆಗ್ರಹ ಶ್ರೀರಾಮ ಸೇನೆದಿದೆ. ಈಗಾಗಲೇ ಸರ್ಕಾರ ಸ್ಪಷ್ಟವಾದಂತಹ ವಸ್ತ್ರ ಸಂಹಿತೆಯ ಆದೇಶವನ್ನು ಮಾಡಿದೆ. ಅದನ್ನು ಎಲ್ಲ ಧರ್ಮೀಯರು ಪಾಲಿಸಬೇಕು. ಒಂದು ವೇಳೆ ಪಾಲಿಸದೇ ಹೋದರೆ ಯಾರು ಪಾಲಿಸೋದಿಲ್ವೋ ಅಂತಹ ಮುಸ್ಲಿಂ ಯುವಕ ಯುವತಿಯರನ್ನು ಕಾಲೇಜಿನಿಂದ ಶಾಲೆಯಿಂದ ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಶ್ರೀರಾಮ ಸೇನೆ ಇವತ್ತು ಮಾಡ್ತಾ ಇದೆ. ಹಿಜಾಬನ್ನು ನಿಷೇಧಿಸಬೇಕು. ಈ ಹಿಜಾಬು ಮತ್ತು ಬುರ್ಕಾ ಹಾಕಿಕೊಳ್ಳುವುದರಿಂದ ಎಷ್ಟೆಲ್ಲ ಅನಾಹುತಗಳಾಗ್ತಾ ಇದ್ದೇವೆ ಅನ್ನುವಂಥದ್ದು ತಮ್ಮೆಲ್ಲ ಗಮನಕ್ಕೆ ಬಂದಿದೆ. ಹಿಜಾಬ್ ಬುರ್ಕಾಗಳನ್ನು ಹಾಕಿ ಬಾಂಬ್ ಇಡುವಂತಹ ಕೆಲಸ ನಡೀತಾ ಇದೆ. ಹೀಗಾಗಿ ಕಡ್ಡಾಯವಾಗಿ ಈ ದೇಶದಲ್ಲಿ ಬುರ್ಕಾ ಮತ್ತು ಹಿಜಾಬ್ ನಿಷೇಧಕ್ಕೊಳಪಡಬೇಕು ಅನ್ನುವಂಥ ಆಗ್ರಹ ನಮ್ಮದಿದೆ. ಖಾಸಗಿ ಶಾಲೆಗಳು ಶಿಕ್ಷಣ ನಿಯಮದ ಹೊರತಿಲ್ಲ. ಅವು ಕೂಡ ಶಿಕ್ಷಣ ನಿಯಮ ನೀತಿಯ ಅಡಿಯಲ್ಲಿಯೇ ಅಷ್ಟು ಪ್ರಾರಂಭ ಆಗಿರುವಂಥದ್ದು. ಅದಕ್ಕೂ ಕೂಡ ಅನ್ವಯ ಆಗುತ್ತೆ. ಅಲ್ಲಿಯೂ ಕೂಡ ಬುರ್ಕಾ ಬ್ಯಾನ್ ಆಗಬೇಕು, ಹಿಜಾಬ್ ಬ್ಯಾನ್ ಆಗಬೇಕು. ಈಗ ಮೊನ್ನೆ ಕೂಡ ಹಿಜಾಬ್ ಬೆಂಬಲಿಸಿ ಕಲಬುರಗಿಯಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಯಿತು. ಕಾಂಗ್ರೆಸ್ ಶಾಸಕರ ನೇತೃತ್ವದಲ್ಲಿ ಆಯಿತು. ನಾನು ಹಿಜಾಬ್ ಧರಿಸಿ ವಿಧಾನಸೌಧಕ್ಕೆ ಹೋಗ್ತೀನಿ, ದಮ್ ಇದ್ರೆ ತಡೀರಿ ಅನ್ನುವಂಥ ಒಂದು ಮಾತನ್ನ ಇಷ್ಟು ದಿನ ಹೇಗೆ ಹೋಗಿದ್ರು ಅವರು? ಬಟ್ಟೆ ಹಾಕೊಂಡು ಹೋಗಿದ್ರಾ ಅಥವಾ ವಸ್ತ್ರರಹಿತವಾಗಿ ಹೋಗಿದ್ರಾ? ಬಟ್ಟೆ ಹಾಕೊಂಡು ಹೋಗಿದ್ರಲ್ಲ ತಾನೆ. ಹೀಗಿದ್ದರೆ ಇದನ್ನು ವಿವಾದ ಇನ್ನಷ್ಟು ಉತ್ತೇಜನಗೊಳಿಸಬೇಕು, ಪ್ರಚೋದನೆಗೊಳಿಸಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಖನಿಜಾ ಫಾತಿಮ್ ಅವರ ಆ ಪ್ರಚೋದನಾ ಹೇಳಿಕೆ ಅವರ ಇನ್ನೊಂದು ಮುಖ ಅನಾವರಣ ಆಗಿದೆ. ಕೋಮು ಭಾವನೆ ಕೆರಳಿಸುವಂಥ ಇನ್ನೊಂದು ಮುಖ ಇವತ್ತು ಕಲಬುರಗಿ ಜನತೆಗೆ, ರಾಜ್ಯದ ಜನತೆಗೆ ಖನಿಜಾ ಫಾತಿಮ್ ಅವರು ತೋರಿಸಿದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಈ ವೇಳೆ ಕಲಬುರಗಿ ಶ್ರೀರಾಮ ಸೇನೆಯ ಜಿಲ್ಲಾ ವಿದ್ಯಾರ್ಥಿ ಘಟಕದ ಸದಸ್ಯರು ಪಾಲ್ಗೊಂಡಿದ್ರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ HCG ಕ್ಯಾನ್ಸರ್ ಆಸ್ಪತ್ರೆ ಹಾಗೂ ಕಲಬುರಗಿ ಸೈಕ್ಲಿಂಗ್ ಕ್ಲಬ್ ಸಹಯೋಗದಲ್ಲಿ ಸೈಕ್ಲಾಥಾನ್ ಮೂಲಕ ಜಾಗೃತಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9440666586. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 251555. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ HCG ಕ್ಯಾನ್ಸರ್ ಆಸ್ಪತ್ರೆ ಹಾಗೂ ಕಲಬುರಗಿ ಸೈಕ್ಲಿಂಗ್ ಕ್ಲಬ್ ಸಹಯೋಗದಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸೈಕ್ಲಾಥಾನ್ ಹಮ್ಮಿಕೊಳ್ಳಲಾಗಿತ್ತು. ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ HCG ಕ್ಯಾನ್ಸರ್ ಆಸ್ಪತ್ರೆ ಹಾಗೂ ಕಲಬುರಗಿ ಸೈಕ್ಲಿಂಗ್ ಕ್ಲಬ್ ಸಂಯುಕ್ತಾಶ್ರಯದಲ್ಲಿ ಭಾನುವಾರ ನಗರದಲ್ಲಿ ಸೈಕ್ಲಾಥಾನ್ ಏರ್ಪಡಿಸಲಾಗಿತ್ತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಷಣ್ಬಸಪ್ಪ ಗಂಜಲ್ಕೇಡ್ ಅವರು ಸೈಕ್ಲಾಥಾನ್ಗೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಸೈಕ್ಲಿಂಗ್ ಕ್ಲಬ್ನ ಸದಸ್ಯರೊಂದಿಗೆ ವಿವಿಧ ಆಸ್ಪತ್ರೆಗಳ 50 ವೈದ್ಯರು ಕೂಡ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಸ್ನೇಹಲ್ ಲೋಖಂಡೆ, ಶಿವಕುಮಾರ್ ದೇಶ್ಮುಖ್, ಡಾಕ್ಟರ್ ನಂದೀಶ್, ಡಾಕ್ಟರ್ ಶಣ್ಶೆಟ್ಟಿ, AGM ಸೋಮನಾಥ್ ರಾಯ್ಕೋಡಿ, HCG ಕ್ಯಾನ್ಸರ್ ಕೇಂದ್ರದ ವೀರೇಶ್ ಕಿರಣಗಿ ಪಾಲ್ಗೊಂಡಿದ್ದರು. ಮಹಿಳೆಯ ಅಂದಕ್ಕೆ ಸೀರೆಯೇ ಚಂದ. ಸಾಂಪ್ರದಾಯಿಕ ಶೈಲಿಯ ವಿವಿಧ ವಿನ್ಯಾಸವುಳ್ಳ ಸೀರೆಗಳ ಖರೀದಿಗೆ ಬೇರೆಡೆಗೆ ಹೋಗಿ ಸೀರೆ ಖರೀದಿ ಮಾಡುವ ಮಹಿಳೆಯರಿಗಾಗಿಯೇ ಕಲಬುರಗಿ ನಗರದ ಸೂಪರ್ ಮಾರುಕಟ್ಟೆಯಲ್ಲಿ ಶ್ರೀ ಲಕ್ಷ್ಮಿ ಸಿಲ್ಕ್ಸ್ ನೂತನ ಮಳಿಗೆ ಆರಂಭವಾಗಿದೆ. ಇನ್ನು ನೂತನವಾಗಿ ಆರಂಭವಾಗಿರುವ ಶ್ರೀ ಲಕ್ಷ್ಮಿ ಸಿಲ್ಕ್ಸ್ ಮಳಿಗೆಯಲ್ಲಿ ಮಹಾ ಸರಸ್ವತಿ ಲಕ್ಷ್ಮಿ ಪೂಜೆ ನೆರವೇರಿಸಲಾಯಿತು. ಲಂಬೋದರ ಪೀತಾಂಬರ ಮಣಿವರ ವಂದನ ಸರಳ दास रामाचा वाट पाहे जगना संकष्टी पावावे निर्वाणी रखावे सगवर वंदना जय देव.
ಕಲಬುರಗಿ ನಗರದ ಸೂಪರ್ ಮಾರುಕಟ್ಟೆಯಲ್ಲಿ ಶ್ರೀ ಲಕ್ಷ್ಮಿ ಸಿಲ್ಕ್ಸ್ನ ನೂತನ ಸಾರಿ ಸೆಂಟರ್ ಆರಂಭವಾಗಿದೆ. ಇಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ ಸಮಾರಂಭ ಸೇರಿದಂತೆ ಇನ್ನಿತರೆ ಎಲ್ಲಾ ಶುಭ ಸಮಾರಂಭಗಳಿಗೆ ಬೇಕಾಗುವ ವಿವಿಧ ವಿನ್ಯಾಸದ ಸೀರೆಗಳು ಶ್ರೀ ಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ದೊರೆಯಲಿವೆ. ರೇಷ್ಮೆ ಸೀರೆ, ಬನಾರಸ್ ಸೀರೆ, ಕಂಚೀಪುರಂ, ಗದ್ವಾಲ್, ಕಾಟನ್ ಸೇರಿದಂತೆ ಹಲವು ಬಗೆಯ ವಿವಿಧ ವಿನ್ಯಾಸವುಳ್ಳ ಸೀರೆಗಳು ಮಾರಾಟಕ್ಕಿವೆ. ಇನ್ನು ನೂತನವಾಗಿ ಆರಂಭವಾಗಿರುವ ಶ್ರೀ ಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ವೆರೈಟಿ ಸೀರೆಗಳ ಕುರಿತು ಮಧು ಪ್ರಭುದಾಸ್ ಬಸುದೆ ಅವರು ಮಾತನಾಡಿದರು. रथसप्तमी की बहुत बहुत बधाइयाँ। आज हमने हमारा नया शॉप स्टार्ट किया है यहाँ पे श्री लक्ष्मी सिल्क्स बोल के सुपर मार्केट में चौपाटी और पार्किंग एरिया के सामने ही है। और हमारे पास आपको हर तरह के वेडिंग सिल्क साड़ीज, कांचीपुरम साड़ीज, कॉटन सिल्क साड़ीज और हर तरह के ओकेशंस के लिए आपको साड़ीज यहाँ पे अवेलेबल होंगे। और मैं आशा करती हूँ आप सब यहाँ पे विजिट ज़रूर करेंगे और सबको आपको यहाँ पे सेटिस्फाइड, हम कस्टमर सेटिस्फैक्शन फर्स्ट मैटर करता है हमारे लिए, तो हम सबका कस्टमर के लिए हर तरह की वेराइटीज़ का रखने की कोशिश भी करेंगे आगे से। तो मैं सबको आशा करती हूँ कि प्लीज़ आप सब यहाँ पे एक बार ज़रूर विजिट कीजिएगा। ಅದೇ ರೀತಿ ಶ್ವೇತಾ ಬಸುದೇವರು ಸಹ ಮಳಿಗೆಯಲ್ಲಿ ಸೀರೆಗಳ ಮಾಹಿತಿ ನೀಡಿದರು. सुपर मार्केट में हमारा नया शॉप ओपन हुआ है श्री लक्ष्मी सिल्क बोल के। यहाँ पे सब टाइप के वैरायटी मिलते हैं, लाइक सिल्क साड़ीज, बनारस सिल्क साड़ीज, कंचीपुरम, गढ़वाल सिल्क, कॉटन साड़ीज, सिको सिल्क, सब टाइप के मिलते हैं, फीवर कल वगैरह। प्लीज़ एक बार आके विजिट कीजिए। वेडिंग के लिए कुछ नया है क्या? हाँ, बहुत सारे सिल्क हैं, लाइक कंचीपुरम वगैरह, बनारस वगैरह सब है। कहाँ है आपका शॉप? सुपर मार्केट। आपका नाम? श्वेता केदार बसु। ಈ ಸಂದರ್ಭದಲ್ಲಿ ಜಗಮೋಹನ ಆರ್ ಬಸುದೆ, ವಿವೇಕಾನಂದ್ ಆರ್ ಬಸುದೆ, ಪ್ರಭುದಾಸ್ ಜೆ, ಕೇದಾರ್ ಜೆ ಬಸುದೆ ಹಾಗೂ ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ 8ನೇ ಮಹಾದಾಸೋಹ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಹಾಗೂ ಇತರೆ ಮಠಾಧೀಶರ ಸಮ್ಮುಖದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ಪಟ್ಟಾಭಿಷೇಕ. ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ಸಾರೋಟಿನಲ್ಲಿ ಕೂರಿಸಿ ಅದ್ಧೂರಿ ಮೆರವಣಿಗೆ. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಬಿಟ್ಟು ಬುರ್ಕಾ, ಹಿಜಾಬ್ ಧರಿಸಿ ಬರುವ ವಿದ್ಯಾರ್ಥಿಗಳನ್ನ ಶಾಲಾ ಕಾಲೇಜಿಗೆ ಬರುವುದನ್ನು ನಿಷೇಧಿಸುವಂತೆ ಒತ್ತಾಯಿಸಿ ಶ್ರೀರಾಮ ಸೇನೆ ವಿದ್ಯಾರ್ಥಿಗಳ ಘಟಕ ಪ್ರತಿಭಟನೆ. ಇಲ್ಲಿಗೆ ಇಂದಿನ ಇನ್ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್, HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಸೆಲ್ ನಂಬರ್ 9448066586. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555.